ನಮಸ್ಕಾರ ಸ್ನೇಹಿತರೆ. ഇരുಳು, ರಾತ್ರಿ, ಕತ್ತಲು ಇಡೀ ಜೀವ ಸಂಕುಲವನ್ನ ನಿದ್ರಾಲೋಕಕ್ಕೆ ಕರೆದುಕೊಂಡು ಹೋಗೋ ಪ್ರಕೃತಿಯ ವಿಸ್ಮಯ. ಪ್ರತಿ ರಾತ್ರಿ ಕಣ್ಮುಚ್ಚಿ ಮತ್ತೆ ಕಣ್ಣು ಬಿಡುವವರೆಗೆ ಹೊಸ ದಿನ ಬಂದಿರುತ್ತೆ. ಈ ರಾತ್ರಿ ಹಾಗೂ ನಿದ್ದೆ ಪ್ರತಿದಿನ ನಮ್ಮ ದೇಹದ ಸಿಸ್ಟಮ್ಗೆ, ಮನಸ್ಸಿನ ಸಿಸ್ಟಮ್ಗೆ ಸಿಗೋ ಒಂದು ಸರ್ವಿಸ್. ಗಾಡಿ ಸರ್ವಿಸ್ ಮಾಡದಂಗೆ ನಮ್ಮ ದೇಹದ ಸರ್ವಿಸಿಂಗ್ ಅಂತಾನೆ ಹೇಳ್ಬೋದು. ಜೊತೆಗೆ ಸಂಜೆಯಿಂದ ರಾತ್ರಿ ಮಲಗೋವರೆಗಿನ ಟೈಮ್ ಇದೆಯಲ್ಲ, ದಿನದಲ್ಲಿ ಬಹಳ ಪ್ರೊಡಕ್ಟಿವ್ ಟೈಮ್ ಕೂಡ ಹೌದು. ಈ ಅವಧಿಯಲ್ಲಿ ನಾವು ಮಾಡೋ ಕೆಲಸಗಳು ಕೇವಲ ನಮ್ಮ ನಿದ್ದೆ ಅಷ್ಟೇ ಅಲ್ಲ, ನಾಳೆಯ ಇಡೀ ದಿನದ ಮೇಲೆ ಪರಿಣಾಮ ಬೀರ್ತವೆ. ಆದರೆ ಹೆಚ್ಚಿನ ಜನ ಈ ಅಮೂಲ್ಯ ಕ್ಷಣಗಳನ್ನು ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದ್ರಲ್ಲೇ ಕಳೆದು ಬಿಡ್ತಾರೆ. 12:30, 1 ಗಂಟೆ, 2 ಗಂಟೆ ಆದರೂ ಕೂಡ ಅದರಲ್ಲೇ ಮುಳುಗಿ ಲಾಸ್ಟಿಗೆ ಫ್ರಸ್ಟ್ರೇಟ್ ಆಗಿ ಅಯ್ಯೋ ಲೇಟ್ ಆಯಿತು, ಬೆಳಿಗ್ಗೆ ಮತ್ತೆ ಬೇಗ ಹೇಳಬೇಕು, ಕಮ್ಮಿ ನಿದ್ದೆ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಫ್ರಸ್ಟ್ರೇಟ್ ಆಗಿ ಡಿಪ್ರೆಸ್ ಆಗಿ ಮಾಡ್ಕೊಂಡ್ಬಿಡ್ತಾರೆ. ಇದೇ ರೀತಿ ದಿನಗಳ ಬಳಿಕ ದಿನಗಳು, ವಾರಗಳ ಬಳಿಕ ವಾರಗಳು, ತಿಂಗಳ ಬಳಿಕ ತಿಂಗಳುಗಳು, ಆಮೇಲೆ ವರ್ಷಗಳ ಬಳಿಕ ವರ್ಷಗಳು ಕಳೆದು ಹೋಗ್ತವೆ. ಅಲ್ಟಿಮೇಟ್ಲಿ ಅರ್ಧ ಜೀವನನೇ ಕಳೆದು ಹೋಗಿರುತ್ತೆ ಎಚ್ಚೆತ್ತುಕೊಳ್ಳೋದ್ರೊಳಗಡೆ. ಹೀಗಾಗಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ನೈಟ್ ರೂಟೀನ್ ಹೇಗಿದ್ರೆ ಚಂದ, ಒಳ್ಳೆ ನಿದ್ದೆ ಬರೋಕೆ, ನಾಳೆಯ ದಿನ ಚೆನ್ನಾಗಿರೋಕೆ ರಾತ್ರಿಯ ಅಭ್ಯಾಸಗಳು ಏನೇನಿರಬೇಕು, ರಾತ್ರಿ ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ಲೀಪ್ ರುಟೀನ್. ಸ್ನೇಹಿತರೆ, ಈ ಹಿಂದೆ ನಾವು ಬೆಳಗಿನ ಅಭ್ಯಾಸಗಳು ಅನ್ನೋ ವಿಡಿಯೋ ಮಾಡಿದಾಗ ದೊಡ್ಡ ಸಂಖ್ಯೆಯಲ್ಲಿ ವೀಕ್ಷಕರು ಇದನ್ನು ನೋಡಿ ಅದನ್ನು ಬಹಳ ದೊಡ್ಡ ಪ್ರಮಾಣದ ಜನರಿಗೆ ಶೇರ್ ಕೂಡ ಮಾಡಿದ್ರಿ. ಇದನ್ನು ಅಳವಡಿಸ್ಕೊಂಡ್ರೆ ಜೀವನ ಬದಲಾಗುತ್ತೆ ಅಂತ ಹೇಳಿದ್ರಿ. ಈಗ ರಾತ್ರಿಯ ಅಭ್ಯಾಸಗಳನ್ನು ಕೂಡ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭೂಮಿಗೆ 24 ಗಂಟೆಗಳ ಸೈಕಲ್ ಇರೋ ಥರ ನಮ್ಮ ದೇಹದ ಒಳಗೂ 24 ಗಂಟೆಗಳ ಸೈಕಲ್ ಓಡ್ತಾನೆ ಇರುತ್ತೆ. ಆ ಟೈಮ್ ನಮ್ಮ ದೇಹದ ಬಯಾಲಜಿಕಲ್ ಕ್ಲಾಕ್ ಕೂಡ ಓಡ್ತಾ ಇರುತ್ತೆ. 16,000 ವರ್ಷಗಳ ಎವಲ್ಯೂಷನ್ನಲ್ಲಿ, ಜೀವ ವಿಕಸನದಲ್ಲಿ ಆ ಪ್ರಕೃತಿಯ ಟೈಮ್ಗೆ ನಮ್ಮ ದೇಹದ ಟೈಮ್ ಸೆಟ್ ಆಗಿದೆ. ಇದನ್ನ ಸೈಂಟಿಫಿಕ್ ಆಗಿ ಸರ್ಕೇಡಿಯನ್ ರಿದಮ್ ಅಂತ ಕರಿಬಹುದು. ದಿನದ 24 ಗಂಟೆ ನಮ್ಮ ದೈಹಿಕ ಮಾನಸಿಕ ಚಟುವಟಿಕೆಗಳನ್ನು ಇದು ಮ್ಯಾನೇಜ್ ಮಾಡುತ್ತೆ. ಆ ರಿದಮ್ ಸರಿಯಾಗಿ ಸೆಟ್ ಮಾಡೋಕೆ ಒಂದು ಸ್ಲೀಪ್ ರುಟೀನ್ ಬೇಕೇ ಬೇಕು. ನಾವು ಪ್ರತಿದಿನ ಬೆಳಗ್ಗೆ ಎದ್ದೇಳೋಕೆ ಹಾಗೂ ಸಂಜೆ ಮಲಗೋಕೆ ಒಂದು ಟೈಮಿಂಗ್ ಫಿಕ್ಸ್ ಮಾಡಿಕೊಂಡ್ರೆ ಆ ಟೈಮಿಗೆ ಸರಿಯಾಗಿ ನಿದ್ದೆ ಬರಿಸೋ ಹಾರ್ಮೋನ್, ನಿದ್ದೆ ಓಡಿಸೋ ಹಾರ್ಮೋನ್ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ. ಒಂದ್ಸಲ ಅಡ್ಜಸ್ಟ್ ಮಾಡಿಸ್ಬೇಕು ದೇಹಕ್ಕೆ, ಆಮೇಲೆ ಆಟೋಮೆಟಿಕ್ ಆಗುತ್ತೆ ಇವೆಲ್ಲ. ಇದರಿಂದ ಒಳ್ಳೆ ಸ್ಲೀಪ್ ರುಟೀನ್ ಡೆವಲಪ್ ಆಗುತ್ತೆ. ಹಾಗಿದ್ರೆ ನಿದ್ರೆಗೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಂತ ನಿಮಗೆ ಕ್ಲಿಯರ್ ಆಯಿತು. ಇಲ್ಲಿ ಮೊಬೈಲ್ ಸಂಜೆಯ ಶತ್ರು. ಸ್ನೇಹಿತರು, ಒಂದು ಕಾಲ ಇತ್ತು, ಮನುಷ್ಯರು ಕತ್ತಲಾಗ್ತಿದ್ದಂತೆ ನಿದ್ದೆ ಮಾಡ್ತಾ ಇದ್ರು. ಹಗಲು ಹೊತ್ತು ಬೇಟೆ ಮಾಡಿಕೊಂಡು ಗೆಡ್ಡೆ ಗೆಣಸು ತಿನ್ಕೊಂಡು ಜೀವನ ನಡೆಸ್ತಾ ಇದ್ರು. ಎಷ್ಟೋ ಸಹಸ್ರಾರು ವರ್ಷಗಳಾದಮೇಲೆ ಕೃಷಿ ಮಾಡೋಕೆ ಶುರು ಮಾಡಿದ್ರು. ಬೆಂಕಿಯನ್ನು ಬಳಸಿ ಇನ್ನೊಂಚೂರು ನೈಟ್ ಎಕ್ಸ್ಟೆಂಡ್ ಆಯಿತು. ಆದರೆ ವಿದ್ಯುತ್ ಕಂಡು ಹಿಡಿದ ಮೇಲೆ ಇನ್ನಷ್ಟೊಂಚೂರು ಎಕ್ಸ್ಟೆಂಡ್ ಆಯಿತು. ಅದಾದಮೇಲೆ ಟಿ ವಿ ಕಂಡು ಹಿಡಿದ ಮೇಲೆ ಇನ್ನೊಂಚೂರು ಎಕ್ಸ್ಟೆಂಡ್ ಆಯಿತು. ರಾತ್ರಿ ಮಲಗೋದು ಲೇಟ್ ಆಯಿತು. ಮೊಬೈಲ್ ಬಂದ ಮೇಲಂತೂ ಜನರಿಗೆ, ಕೆಲವರಿಗೆ ರಾತ್ರಿ ಯಾವುದು ಬೆಳಗ್ಗೆ ಯಾವುದು ಯಾವ ವ್ಯತ್ಯಾಸನೂ ಇಲ್ಲ. ಎಲ್ಲರೂ ಪ್ರತಿದಿನ ಕೆಲಸ ಮುಗಿಸಿ ಮನೆಗೆ ಹೋಗಿ ಮೊಬೈಲ್ ನೋಡ್ತಾ ಕೂತ್ ಬಿಡೋದು ಶುರುವಾಗಿದೆ. ಆದರೆ ಸಂಜೆಗೆ ಮೊಬೈಲ್ಗಿಂತ ದೊಡ್ಡ ಶತ್ರು ಇನ್ನೊಂದಿಲ್ಲ. ಯಾಕಂದ್ರೆ ಮೊಬೈಲ್ ಸ್ಕ್ರೀನ್ನಿಂದ ಬರೋ ಆ ಬ್ಲೂ ಲೈಟ್ ನಮ್ಮ ದೇಹದಲ್ಲಿ ಮೆಲಟನಿನ್ ಉತ್ಪಾದನೆ ಕಮ್ಮಿ ಮಾಡುತ್ತೆ. ಮೆಲಟನಿನ್ ನಮ್ಮ ದೇಹದ ಸ್ಲೀಪ್ ಹಾರ್ಮೋನ್. ಇದರ ಉತ್ಪಾದನೆ ಕಮ್ಮಿ ಆದ್ರೆ ನಿದ್ದೆ ಡಿಲೇ ಆಗುತ್ತೆ. ಇದು ನಿಮಗೆ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೀವು ಮೊಬೈಲ್ ನೋಡ್ತಾ ಮಲಗಿರ್ತೀರಾ, ನಿದ್ದೆ ಬರೋ ಹಾಗೆ ಆಗುತ್ತೆ. ಆಗ ಮೊಬೈಲ್ ಬಿಟ್ಟು ಮಲ್ಕೊಂಡ್ರೆ ಸರಿ. ಒಂದು ವೇಳೆ ನಿದ್ದೆ ಮೀರಿ ಮೊಬೈಲ್ ನೋಡ್ತಾ ಇದ್ರೆ ಸ್ವಲ್ಪ ಹೊತ್ತಿಗೆ ಆ ನಿದ್ದೆ ಹೊರಟು ಹೋಗ್ಬಿಟ್ಟಿರುತ್ತೆ. ಬೇಕು ಅಂದ್ರೂ ಬರೋದಿಲ್ಲ, ನಿದ್ದೆ ತುಂಬ ಹೊತ್ತು ಬರೋದಿಲ್ಲ ಆಮೇಲೆ. ಸೊ ಮಲಗೋಕೆ 1-2 ಗಂಟೆ ಮುಂಚೆನೇ ಮೊಬೈಲ್ ಸ್ಕ್ರೀನ್, ಲ್ಯಾಪ್ಟಾಪ್ ಸ್ಕ್ರೀನ್, ಟಿ ವಿ ಸ್ಕ್ರೀನ್ಗಳನ್ನು ಅವಾಯ್ಡ್ ಮಾಡಿದ್ರೆ ಟೈಮಿಗೆ ಕರೆಕ್ಟಾಗಿ ನಿದ್ದೆ ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಅನಿವಾರ್ಯತೆ ಇದೆ, ಯೂಸ್ ಮಾಡಲೇಬೇಕು ಅನ್ನೋ ಸಿಚುವೇಶನ್ ಇದೆ, ಕೆಲಸನೇ ಅಂಥದ್ದು ಅಂತ ಆದರೆ ಸ್ನೇಹಿತರೆ, ಇವಾಗಿನ ಎಲ್ಲ ಫೋನ್ಗಳಲ್ಲಿ, ಇವಾಗಿನ ಎಲ್ಲ ಲ್ಯಾಪ್ಟಾಪ್ಗಳಲ್ಲಿ ನಿಮಗೆ ಈ ಬ್ಲೂ ಲೈಟ್ ಫಿಲ್ಟರ್ ಅನ್ನೋ ಆಪ್ಷನ್ ಬರುತ್ತೆ. ಬ್ಲೂ ಲೈಟ್ ಎಮಿಟ್ ಆಗೋದನ್ನು ನೀವು ಕಂಪ್ಲೀಟ್ ಕಟ್ ಮಾಡ್ಬೋದು, ಕಂಪ್ಲೀಟ್ ಆಫೇ ಮಾಡ್ಬೋದು. ನಿಮ್ಮ ಸೆಟ್ಟಿಂಗ್ಸಿಗೆ ಹೋಗಿ, ಡಿಸ್ಪ್ಲೇ ಸೆಟ್ಟಿಂಗ್ಸಿಗೆ ಹೋಗಿ ಆಫೇ ಮಾಡ್ಬೋದು ಬ್ಲೂ ಲೈಟನ್ನು. ಜೊತೆಗೆ ಸ್ಕ್ರೀನ್ ಟೆಂಪ್ರೇಚರನ್ನು ವಾರ್ಮ್ ಮಾಡ್ಬೋದು. ಅಲ್ಲಿ ನೀವೇ ಸೆಟ್ ಮಾಡ್ಬೋದು ಎಷ್ಟು ವಾರ್ಮ್ ಬೇಕು ಅಂತ. ಎಷ್ಟಾಗುತ್ತಷ್ಟು ವಾರ್ಮ್ ಇಡಿ. ಅಥವಾ ಮೋಡ್ಗಳನ್ನು ಸೆಟ್ ಮಾಡಿ. ಈಗ ಉದಾಹರಣೆ, ನಾನು ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡ್ತೀನಿ, ಅದರಲ್ಲಿ ಮೋಡ್ಸ್ ಅಂತ ಇದೆ. ನೈಟ್ ಮೋಡ್, ದಿನದ ಬೇರೆ ಬೇರೆ ಸಂದರ್ಭಗಳಿಗೆ ಬೇರೆ ಬೇರೆ ಮೋಡ್ಸನ್ನು ಸೆಟ್ ಮಾಡ್ಬೋದು. ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ದೀರ ಅದರಲ್ಲಿ ಆ ರೀತಿ ಮೋಡ್ ಇದೆಯಾ ಚೆಕ್ ಮಾಡಿ. ಆ ರೀತಿ ಇದ್ದಾಗ ಏನಾಗುತ್ತೆ, ಅದರಲ್ಲಿ ನೀವು ಎಲ್ಲ ಆಟೋಮೇಟೆಡ್ ಆಗಿಡ್ಬೋದು. ಸಂಜೆ ಎಷ್ಟು ಗಂಟೆ ಆದ ತಕ್ಷಣ ಈ ಮೋಡ್ ಆನ್ ಆಗಬೇಕು, ಕಂಪ್ಲೀಟ್ ಸ್ಕ್ರೀನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಬೇಕು, ಈ ರೀತಿ ಎಲ್ಲ ಸೆಟ್ ಮಾಡ್ಕೋಬೋದು. ನನ್ನ ಫೋನ್ ಉದಾಹರಣೆಗೆ ಸಂಜೆ ಒಂದು 7-7:30 ನಂತರ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ರೀತಿ ಆಗಿಬಿಡುತ್ತೆ. ನನ್ನ ಫೋನ್ ಕಂಪ್ಲೀಟ್ ಸ್ಕ್ರೀನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ. ಅದು ನೆಕ್ಸ್ಟ್ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹೋಗೋದು ಬೆಳಗ್ಗೆ 9 ಗಂಟೆಗೆ. ಅಲ್ಲಿ ತನಕ ಬ್ಲ್ಯಾಕ್ ಆ್ಯಂಡ್ ವೈಟೇ ಇರುತ್ತೆ ನನ್ನ ಫೋನ್. ಆ ರೀತಿ ನಿಮ್ಮ ಫೋನಲ್ಲಿ ಏನು ಫೀಚರ್ ಇದೆ, ಬ್ಲೂ ಲೈಟ್ ಆಫ್ ಮಾಡ್ತೀರಾ, ನಿಮ್ಮ ಸ್ಕ್ರೀನ್ ಟೆಂಪ್ರೇಚರ್ ವಾರ್ಮ್ ಮಾಡ್ತೀರಾ, ಏನೇನು ಆಪ್ಷನ್ ಇದೆ ಎಲ್ಲವನ್ನೂ ಕೂಡ ಬಳಸಿ.
ಲ್ಯಾಪ್ಟಾಪಲ್ಲೂ ಬಳಸಿ, ಮರಿಬೇಡಿ ಸ್ನೇಹಿತರೆ, ಲ್ಯಾಪ್ಟಾಪಲ್ಲೂ ಬಳಸಿ, ನಿಮ್ಮ ಕಂಪ್ಯೂಟ್ರಲ್ಲಿ ಇರುತ್ತೆ ಅದನ್ನು ಬಳಸಿ, ನಿಮ್ಮ ಸ್ಮಾರ್ಟ್ಫೋನಲ್ಲಿರುತ್ತೆ ಬಳಸಿ. ಟಿ ವಿಗಳಲ್ಲಿ ಎಲ್ಲದರಲ್ಲೂ ಈ ಫೀಚರ್ ಇಲ್ಲದೆ ಇರ್ಬೋದು. ಆದರೆ ಒಂದು ಮಿಡ್ ರೇಂಜ್ ಟಿ ವಿಗಳಲ್ಲೂ ಕೂಡ ಬ್ರೈಟ್ನೆಸ್ ಕಮ್ಮಿ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಕೆಲವೊಂದರಲ್ಲಿ ಆಟೋ ಬ್ರೈಟ್ನೆಸ್ ಇರ್ಬೋದು, ತೀರಾ ಒಂದು 50-60 ಸಾವಿರಕ್ಕಿಂತ ಜಾಸ್ತಿ ರೇಟ್ನ ಟಿ ವಿಗಳಲ್ಲಿ. ಅದಕ್ಕಿಂತ ಕೆಳಗಿನ ಟಿ ವಿಗಳಲ್ಲಿ ನೀವೇ ಮ್ಯಾನ್ಯುಲಿ ಹೋಗಿ ಬ್ರೈಟ್ನೆಸ್ ಕಂಟ್ರೋಲ್ ಮಾಡೋಕ್ಕೆ ಅವಕಾಶ ಇರಬಹುದು. ಏನು ಮಾಡಿ, ನೀವು ಡಿಸ್ಪ್ಲೇ ಸೆಟ್ಟಿಂಗ್ಸಿಗೆ ಹೋಗಿ ಅದರಲ್ಲಿ ಬ್ರೈಟ್ನೆಸ್ಸನ್ನು ನೈಟ್ ಹೊತ್ತು ಟಿ ವಿ ನೋಡೋ ಸಂದರ್ಭ ಇದ್ದರೆ ಒಂದು ಸ್ವಲ್ಪ ಹೊತ್ತಾದರೂ ಕೂಡ ಫುಲ್ ಕಮ್ಮಿ ಇಟ್ಕೊಂಡು ನೋಡಿ. ನೈಟ್ ಟಿ ವಿ ಬ್ರೈಟ್ನೆಸ್ಸನ್ನು ರೆಡ್ಯೂಸ್ ಮಾಡ್ಕೊಳ್ಳಿ. ಅದರಿಂದಲೂ ಕೂಡ ಕಣ್ಣಿಗೆ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ, ನಿದ್ದೆಗೆ ಜಾಸ್ತಿ ಹಾಳಾಗಲ್ಲ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಹೆಲ್ತ್ ಹಾಗೂ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಾವು ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಹೆಲ್ತ್ ಇನ್ಶೂರೆನ್ಸ್ ಇರೋದು ಬಹಳ ಮುಖ್ಯ. ಯಾಕಂದರೆ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯ ಸಮಸ್ಯೆಗಳಿಂದ ನಾವು ಹಣಕಾಸಿನ ಸಮಸ್ಯೆಗೆ ಸಿಕ್ಕಾಕೊಳ್ಳೋದ್ರಿಂದ ಬಚಾವ್ ಮಾಡುತ್ತೆ. ಭಾರತದಲ್ಲಿ ಈಗ ಮೆಡಿಕಲ್ ಇನ್ಫ್ಲೇಷನ್ 13% ಜಾಸ್ತಿ ಇದೆ. ಅಂದರೆ ಅಷ್ಟು ಜಾಸ್ತಿ ಬೆಲೆ ಏರಿಕೆ ಆಗ್ತಾ ಇದೆ ಮೆಡಿಕಲ್ ಬಿಲ್ಗಳದು. ಯಾವುದೇ ಖಾಸಗಿ ಆಸ್ಪತ್ರೆಗೆ ಟೈಫಾಯ್ಡ್, ಡೆಂಗ್ಯೂ, ಮಲೇರಿಯಾ ಅಂತ ಹೋದರೂ ಕೂಡ ಲಕ್ಷಾಂತರ ರೂಪಾಯಿ ಬಿಲ್ ಆಗಬಹುದು. ಹೃದಯ ಸಂಬಂಧಿ, ಕಿಡ್ನಿ, ಲಿವರ್ ಸಂಬಂಧಿ ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ ಜೀವಮಾನದ ಸೇವಿಂಗ್ಸ್ ಎಲ್ಲ ಕಿತ್ಕೊಂಡು ಹೋಗೋ ರೀತಿ ಬಿಲ್ ಬರಬಹುದು. ಆದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನೀವು ಎಷ್ಟು ಅಮೌಂಟಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಅಷ್ಟರವರೆಗಿನ ಬಿಲ್ಲನ್ನು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಪೇ ಮಾಡೋಕ್ಕೆ ಅಂತಲೇ ಡಿಸೈನ್ ಆಗಿರೋ ಪ್ರಾಡಕ್ಟ್ಸ್ ಇವು ಹೆಲ್ತ್ ಇನ್ಶೂರೆನ್ಸ್. ಅದೇ ರೀತಿ ನಿಮ್ಮ ಮನೇಲಿ ನೀವು ದುಡಿತಾ ಇದ್ದೀರಾ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಕೂಡ ತುಂಬ ಮುಖ್ಯ. ಯಾಕಂದರೆ ಒಂದು ವೇಳೆ ನಿಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮನ್ನೇ ನಂಬಿಕೊಂಡಿರೋ ನಿಮ್ಮ ಕುಟುಂಬ ಆರ್ಥಿಕವಾಗಿ ದಿವಾಳಿ ಆಗೋದಿಲ್ಲ. ಆಗ ತಂದೆ ತಾಯಿ, ಹೆಂಡತಿ ಮಕ್ಕಳು ಅವರಿಗೆ ಆರ್ಥಿಕ ಸಪೋರ್ಟ್ ಸಿಗುತ್ತೆ ಈ ಟರ್ಮ್ ಇನ್ಶೂರೆನ್ಸ್ ಇತ್ತು ಅಂತ ಹೇಳಿದ್ರೆ. ತಿಂಗಳಿಗೆ 500-550 ರೂಪಾಯಿಗೆ ನೀವು ಅವರಿಗೆ ಆರ್ಥಿಕ ಭದ್ರತೆಯನ್ನು ಕೊಡ್ಬೋದು. 1 ಕೋಟಿ ರೂಪಾಯಿವರೆಗೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ತಿಂಗಳ 400-600 ರೂಪಾಯಿವರೆಗೆ ಕಟ್ಟಿದ್ರೆ ಆಯಿತು. ಅದು ಕೂಡ ಯಂಗ್ ಏಜ್ನಲ್ಲಿರೋರಿಗೆ ಕಮ್ಮಿ ಇರುತ್ತೆ. ಏಜ್ ಜಾಸ್ತಿ ಇದ್ದವರಿಗೆ ಪ್ರೀಮಿಯಂ ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನು, ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಬೇಕಾದ ಫೀಚರನ್ನು ಆ್ಯಡ್ ಮಾಡಿಕೊಂಡು ನೀವು ಬೈ ಮಾಡ್ಬೋದು. ನಿಮಗೆ ಪ್ರೀಮಿಯಂ ಎಷ್ಟು ಬರುತ್ತೆ ನಿಮ್ಮ ಏಜ್ಗೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಟರ್ಮ್ ಹಾಗೂ ಹೆಲ್ತ್ ಎರಡರ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿದ್ದೀವಿ. ಆಸಕ್ತರು ಚೆಕ್ ಮಾಡಿ ನಿಮ್ಮ ಫ್ಯಾಮಿಲಿಯ ಹೆಲ್ತ್ನ ಭದ್ರತೆ ಮತ್ತು ಆರ್ಥಿಕ ಭದ್ರತೆಯನ್ನು ಎನ್ಶೂರ್ ಮಾಡೋಕ್ಕೆ ನೀವು ಕ್ರಮ ತಗೋಬೋದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ದೇಹ ರಿಲ್ಯಾಕ್ಸ್ ಆಗೋ ಸಮಯ. ಸ್ನೇಹಿತರೆ, ಸಂಜೆ ಅಂತ ಹೇಳಿದ್ರೆ ಅದು ರಿಲ್ಯಾಕ್ಸಿಂಗ್ ಟೈಮ್. ಆ ಟೈಮ್ನಲ್ಲಿ ದೇಹ ಮನಸ್ಸಿಗೆ ಶಾಂತಿ ಕೊಡೋ ಆಕ್ಟಿವಿಟಿಗಳನ್ನು ಮಾಡಬೇಕು. ಉದಾಹರಣೆಗೆ ಧ್ಯಾನ, ಯೋಗ, ಸ್ಟ್ರೆಚಿಂಗ್ ಎಕ್ಸಸೈಸ್ ಅಥವಾ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಮಾಡೋದ್ರಿಂದ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಲೆವೆಲ್ ಕಮ್ಮಿ ಆಗುತ್ತೆ. ಜೊತೆಗೆ ಸಂಜೆ ಟೈಮನ್ನು ಹಿತವಾದ ಸಂಗೀತ ಕೇಳೋಕೆ, ಕುಟುಂಬದೊಂದಿಗೆ ಟೈಮ್ ಸ್ಪೆಂಡ್ ಮಾಡೋಕೆ, ಇಷ್ಟವಾದ ಪುಸ್ತಕ ಹಾಗೂ ಜರ್ನಲ್ಸನ್ನು ಓದೋಕೆ ಬಳಸ್ಕೋಬೋದು. ಪುಸ್ತಕ ಹಾಗೂ ಸಂಗೀತ ನಿದ್ದೆಗೆ ಒಳ್ಳೆ ಮೆಡಿಸಿನ್. ಹಾಗಂತ ಹಾರರ್, ಥ್ರಿಲ್ಲರ್, ಕಾಮಿಕ್ಗಳು, ಕೆಲಸಕ್ಕೆ ಸಂಬಂಧಪಟ್ಟ ಫೈಲ್ಸ್ ಎಲ್ಲ ನೋಡ್ಕೊಂಡು ಕೂತ್ರೆ ಅದರಿಂದ ನಿದ್ದೆನೂ ಹಾಳಾಗ್ಬೋದು. ತಲೆಗೆ ಇಲ್ಲದೆ ಇರೋ ಬಿಸಿ ಸೇರಿಕೊಂಡು ಕೂಲ್ ಆಗದೆ ಇರ್ಬೋದು. ಆಮೇಲೆ ಜೊತೆಗೆ ಮಲಗೋಕ್ಕಿಂತ 1 ಗಂಟೆ ಮುಂಚೆ, 1.5 ಗಂಟೆ ಮುಂಚೆ ಒಂದಷ್ಟು ಓದೋ ಅಭ್ಯಾಸ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ, ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ನಾನು ಸಾಮಾನ್ಯವಾಗಿ ರಾತ್ರಿ ವೇಳೆ ಅಕ್ಷರ ರೂಪದಲ್ಲಿ ಓದೋದನ್ನು ಅವಾಯ್ಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಒಂದೋ ಲೈಟ್ ಅಂತೂ ಬೇಕಾಗುತ್ತೆ, ಇಲ್ಲ ಅಂದರೆ ನಾನು ಕಿಂಡಲಲ್ಲಿ ಓದಬೇಕು ಅಂತ ಹೇಳಿದ್ರು ಕೂಡ, ಈ ಬುಕ್ ಓದಬೇಕು ಅಂತ ಹೇಳಿದ್ರು ಕೂಡ ಆ ಡಿಸ್ಪ್ಲೇ ಲೈಟನ್ನು ನೋಡಲೇಬೇಕಾಗತ್ತೆ. ಹಾಗಾಗಿ ನಾನು ಅಕ್ಷರ ರೂಪದಲ್ಲಿ ಓದೋದನ್ನು ನೈಟ್ ಅವಾಯ್ಡ್ ಮಾಡ್ತೀನಿ. ಅದನ್ನು ನಾನು ಬೆಳಿಗ್ಗೆಗೆ ಇಟ್ಕೊಳ್ತೀನಿ. ಬೆಳಿಗ್ಗೆ ಎದ್ದ ಬಳಿಕ ನಾನು ಅಕ್ಷರ ರೂಪದಲ್ಲಿ ಓದೋದನ್ನು ಇಟ್ಕೊಂಡಿರ್ತೀನಿ. ನೈಟ್ ನಾನು ಆಡಿಯೋ ಬುಕ್ಕನ್ನು ಪ್ರಿಫರ್ ಮಾಡ್ತೀನಿ. ಹೆಡ್ಸೆಟ್ ಹಾಕ್ಕೊಂಡು ನೀಟಾಗಿ ಆಡಿಬಲ್ನಲ್ಲಿ ನನಗೆ ಬೇಕಾದ ಪುಸ್ತಕಗಳನ್ನು ಕೇಳ್ತಾ ನಾನು ವಾಕ್ ಮಾಡ್ತೀನಿ. ಲೈಟೆಲ್ಲ ಆಫ್ ಮಾಡಿಕೊಂಡು ಸಣ್ಣದಾಗಿ ಅದರೊಂದು ಬೆಳಕು ಬರೋ ರೀತಿ ಇಟ್ಕೊಂಡು ಮಂದ ಬೆಳಕಿನಲ್ಲಿ ನಾನು ವಾಕ್ ಮಾಡ್ತೀನಿ. ಕಣ್ಣು ಆಲ್ಮೋಸ್ಟ್ ಮುಚ್ಚೇ ಹೋಗಿರುತ್ತೆ ವಾಕ್ ಮಾಡ್ತಾನೆ. ಕೇಳ್ತಾನೆ ಒಂದು 1/2-3/4 ಗಂಟೆ ಆಗೋಷ್ಟರಲ್ಲಿ ದೇಹ ನಿದ್ದೆ ಕಂಪ್ಲೀಟ್ ರೆಡಿ ಆಗಿರುತ್ತೆ. ನಾನು ಇದನ್ನು ಫಾಲೋ ಮಾಡ್ತೀನಿ. ಸೊ ನೀವು ಇದರಲ್ಲಿ ನಿಮಗೆ ಯಾವ ರೀತಿ ಆಗುತ್ತೆ, ನಿಮಗೇನು ಸೂಕ್ತ ಅದನ್ನು ನೀವು ಫಾಲೋ ಮಾಡ್ಬೋದು. ಓದೋ ಅಭ್ಯಾಸ ಇದ್ದರೂ ಕೂಡ ನೀವು ತೀರಾ ಬ್ರೈಟ್ ಲೈಟ್ನಲ್ಲಿ ಓದೋದು ಅಥವಾ ಕಿಂಡಲ್ನಲ್ಲಿ ಓದೋದು, ಅಗೇನ್ ಅದು ಲೈಟ್ ಎಮಿಟಿಂಗ್ ಆಗುತ್ತಲ್ಲ ನಿಮ್ಮ ಕಣ್ಣಿಗೆ, ಹಾಗಾಗಿ ನಿದ್ರೆಗೆ ಒಂದಷ್ಟು ಅಡಚಣೆ ಆಗ್ಬೋದು. ಹಾಗಾಗಿ ಆಡಿಯೋ ಬುಕ್ ಕೇಳೋ ಅಭ್ಯಾಸ ಇಲ್ಲ ಅಥವಾ ಅದು ನಿಮಗೆ ಬರೋದಿಲ್ಲ ಅಂತ ಹೇಳಿದ್ರೆ ಓದೋದನ್ನು ಮಾರ್ನಿಂಗಿಗೆ ಇಟ್ಕೊಂಡ್ರೆ ಒಳ್ಳೆಯದು. ನೀವು ಸಂಜೆ ಹೊತ್ತು ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡೋದನ್ನು ಅವಾಯ್ಡ್ ಮಾಡಿ ಸ್ನೇಹಿತರೆ. ಯಾಕಂದರೆ ಇದರಿಂದ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿಯಾಗಿ ನಿದ್ದೆ ಬರೋದು ಲೇಟ್ ಆಗ್ಬೋದು. ದೇಹ ರಿಲ್ಯಾಕ್ಸ್ ಆಗೋಕ್ಕೆ ಜಾಸ್ತಿ ಟೈಮ್ ಸಿಗದೇ ಇರಬಹುದು. ದೇಹಕ್ಕೆ ಓಕೆ ನಿದ್ದೆ ಮಾಡೋ ಟೈಮ್ ಅಲ್ಲ ಅನ್ನೋ ಮೆಸೇಜ್ ಪಾಸ್ ಆಗಬಹುದು. ಹಾಗಾಗಿ ಹೈ ಇಂಟೆನ್ಸಿಟಿ ವರ್ಕೌಟ್ ಜಸ್ಟ್ ಬಿಫೋರ್ ಗೋಯಿಂಗ್ ಟು ಬೆಡ್ ಒಳ್ಳೆಯದಲ್ಲ.
ಅದನ್ನು ನೀವು ಅವಾಯ್ಡ್ ಮಾಡಿ. ಹಾಗಿದ್ರೂ ಕೂಡ ನೀವು ಸಂಜೆ ನೀವೊಂದು 9-10 ಗಂಟೆ ಮಲಗೋರಾದರೆ ಸಂಜೆ 4-5 ಗಂಟೆ ಒಳಗಡೆ ಮುಗಿಸ್ಕೊಂಡ್ರೆ ಉತ್ತಮ. ಮಾಡಲೇಬೇಕು ಸಂಜೆ ಅಂತ ಹೇಳಿದ್ರೆ. ಮಲಗೋಕ್ಕಿಂತ 1-2 ಗಂಟೆಗಳ ಮುಂಚೆ ಹೆವಿ ವರ್ಕೌಟ್ ನಿಮ್ಮ ನಿದ್ದೆಯನ್ನು ಹಾಳು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾಳೆಯ ಪ್ಲಾನಿಂಗ್. ನಾಳೆ ಏನೇನು ಕೆಲಸ ಮಾಡಬೇಕು ಅಂತ ಕ್ವಿಕ್ ಟು ಡೂ ಲಿಸ್ಟ್ ಮಾಡ್ಕೊಳ್ಳೋಕೆ ಸಂಜೆ ಸರಿಯಾದ ಟೈಮ್. ಟಾಸ್ಕ್ಗಳನ್ನು ಬರೆದಿಡೋದ್ರಿಂದ ಅಥವಾ ಪ್ಲಾನಿಂಗ್ ಮಾಡೋದ್ರಿಂದ ಮೈಂಡ್ ಲೋಡ್ ಕಮ್ಮಿ ಮಾಡ್ಕೋಬೋದು. ನಿಮ್ಮ ಯೋಚನೆಗಳು ಆರ್ಗನೈಸ್ ಆಗ್ತವೆ. ಮಲಗುವಾಗ ಓವರ್ ಥಿಂಕಿಂಗ್ ಮಾಡೋದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಇನ್ನು ಪ್ಲಾನಿಂಗ್ ಮಾಡೋದ್ರ ಜೊತೆಗೆ ಅವತ್ತಿನ ಒಳ್ಳೆ ಕ್ಷಣಗಳನ್ನು ಬರೆದಿಡೋ ಅಭ್ಯಾಸ, ಜರ್ನಲಿಂಗನ್ನು ಕೂಡ ಮಾಡ್ಕೋಬಹುದು. ಅದೆಲ್ಲ ಟೂ ಗುಡ್, ನಮಗೆ ಅಷ್ಟೆಲ್ಲ ಒಳ್ಳೆಯವರಾಗಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾಳೆಯ ಪ್ಲಾನ್ ಮಾಡ್ಕೋಬೋದು. ಕೆಲವರು ಎಷ್ಟು ಅನ್ಪ್ಲಾನ್ಡ್ ಇರ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಸ್ನಾನ ಮಾಡಿ ಬಂದು ಕಬರ್ಡ್ ಹಿಂಗೆ ಓಪನ್ ಮಾಡಿದಾಗ ಒಗೆದು ಒಣಗಿಸಿರೋ ಫ್ರೆಶ್ ಕರ್ಚೀಫ್ ಕೂಡ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಇವರಿಗೆ. ಆ ರೀತಿ ಗಾಬರಿ ಆಗಿರ್ತಾರೆ, ಅಷ್ಟು ಅನ್ಪ್ಲಾನ್ಡ್ ಆಗಿರ್ತಾರೆ. ಅದು ಏನಕ್ಕೆ? ಅದಕ್ಕಿಂತ ಹಿಂದಿನ ದಿನವೇ ಬೆಳಗ್ಗೆ ಜಿಮ್ಗೆ ಹೋಗ್ತೀನಿ ಅಂದರೆ ಆ ಜಿಮ್ ಡ್ರೆಸ್, ಶೂ, ಸಾಕ್ಸ್ ಎಲ್ಲ ರೆಡಿ ಇದೆಯಾ, ಕಂಪ್ಲೀಟ್ ಸೆಟ್ ಇದೆಯಾ, ಅದಾದಮೇಲೆ ಬಂದ ತಕ್ಷಣ ಸ್ನಾನ ಮಾಡಿ ಹೊರಟು ಆಫೀಸಿಗೆ ಹೊರಡೋಕೆ ಎಲ್ಲ ನನ್ನ ಬಟ್ಟೆಗಳು ರೆಡಿ ಇದ್ದಾವ, ಇದೆಲ್ಲವನ್ನು ಅಟ್ಲೀಸ್ಟ್ ಅದನ್ನು ಸೆಟ್ ಮಾಡಿಟ್ಟು ಮಲಗಬಹುದು. ಬೆಳಗ್ಗೆ ಎದ್ದ ತಕ್ಷಣ ಪ್ರೀ ವರ್ಕೌಟ್ ಮೀಲ್, ಆಫ್ಟರ್ ವರ್ಕೌಟ್ ಮೀಲ್ ಏನು, ಅದಕ್ಕೊಂದು ಪ್ಲ್ಯಾನ್ ಮಾಡಿ ಒಂದಷ್ಟು ಪ್ರಿಪರೇಷನ್ ಅಥವಾ ಕಂಪ್ಲೀಟ್ ರೆಡಿ ನೀವು ಅದನ್ನು ಮಾಡಿ ಕೂಡ ಇಡಬಹುದು. ಇದೆಲ್ಲ ರಾತ್ರಿನೂ ಆಯಿತು ಅಂತ ಹೇಳಿದ್ರೆ ಬೆಳಗ್ಗೆ ತುಂಬ ಒಳ್ಳೆ ಫ್ಲೋನಲ್ಲಿ ಹೋಗಿಬಿಡುತ್ತೆ. ಮಿತವಾದ ಊಟ, ಹಿತವಾದ ನಿದ್ರೆ. ಸ್ನೇಹಿತರೆ, ಹೊಟ್ಟೆ ಆ್ಯಕ್ಟಿವ್ ಆದರೆ ಮೆಲಟೋನಿನ್ ಉತ್ಪಾದನೆ ಕಮ್ಮಿ ಆಗುತ್ತೆ. ಹಾಗಾಗಿ ಊಟ ಮಾಡೋದನ್ನು ಬಹಳ ಲೇಟ್ ಮಾಡಬಾರ್ದು. ರಾತ್ರಿ ಊಟ ಹೆವಿನೂ ಇರಬಾರ್ದು. ಸ್ಪೈಸಿ ಫುಡ್ ತಿನ್ನೋದನ್ನು ಕೂಡ ಅವಾಯ್ಡ್ ಮಾಡಿ. ಜೊತೆಗೆ ಸಂಜೆ ಹಾಗೂ ರಾತ್ರಿ ಕೆಫೀನ್ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕೆಫೀನ್ ಕಾಫಿ ಅಥವಾ ಟೀ, ಕಾಫಿಲಿನೂ ಜಾಸ್ತಿ ಇರುತ್ತೆ, ಅಡೆನೋಸಿನ್ ರಿಸೆಪ್ಟರ್ಗಳನ್ನು ಬ್ಲಾಕ್ ಮಾಡುತ್ತೆ. ಅಡೆನೋಸಿನ್ ಅಂದರೆ ದಿನಪೂರ್ತಿ ಮೆದುಳಲ್ಲಿ ಸೇರಿಕೊಳ್ತಾ ರಾತ್ರಿ ಮೆದುಳಿನ ನರ್ವ್ ಆ್ಯಕ್ಟಿವಿಟಿ ಕಮ್ಮಿ ಮಾಡಿ ನಿದ್ದೆ ಬರೆಸುವ ಹಾರ್ಮೋನ್. ಆದರೆ ಕೆಫೀನ್ನಿಂದ ನರ್ವ್ ಆ್ಯಕ್ಟಿವಿಟಿ ಜಾಸ್ತಿಯಾಗಿ ಮೆದುಳು ಆ್ಯಕ್ಟಿವ್ ಆಗುತ್ತೆ. ಆಗ ನೀವು ಬೆಳಗ್ಗೆ ಎಷ್ಟೇ ಬೇಗ ಇದ್ದಿದ್ರು ಕೂಡ ನೈಟ್ ಕೂಡ ಅಲರ್ಟ್ನೆಸ್ ಅಲ್ಲಿ ಬಿಡ್ತೀರಿ, ನಿದ್ದೆ ಬರೋದಿಲ್ಲ. ಕಾಫಿ ಆ ರೀತಿ ಮಾಡಿಬಿಡುತ್ತೆ. ಹಾಗಾಗಿ ಮಧ್ಯಾಹ್ನದ ಬಳಿಕ ಕೆಫೀನ್ ಇರೋ ಯಾವುದೇ ಆಹಾರವನ್ನು, ಕಾಫಿ, ಟೀ ಅಥವಾ ಯಾವುದನ್ನು ಕೂಡ ಸೇವಿಸಬೇಡಿ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಈ ಕೋಕೋ ಕೋಲಾ, ಪೆಪ್ಸಿ ಅವುಗಳು ಕೂಡ ಕೆಫಿನೇಟೆಡ್ ಬೆವರೇಜಸ್ಸೇ. ಅದರಲ್ಲೂ ಕೂಡ ಕೆಫೀನ್ ಇರುತ್ತೆ. ಚೆಕ್ ಮಾಡ್ಕೊಂಡಿರಿ. ಕೆಫಿನ್ ಇಂಗ್ರೀಡಿಯೆಂಟ್ ಇರೋದು ಯಾವುದನ್ನು ಕೂಡ ಜಾಸ್ತಿ ನೀವು ಮಧ್ಯಾಹ್ನ ಮೇಲೆ ಯೂಸ್ ಮಾಡಬೇಡಿ ಅಂತ ನಿಮಗೆ ಸಲಹೆ. ಏನೋ ಕೆಲವರು ಹೇಳ್ತಾರೆ, ನಾನು ರಾತ್ರಿ 12 ಗಂಟೆಗೆ ಟೀ ಕುಡಿದು ಹಾಗೆ ನಿದ್ರೆ ಮಾಡ್ತೀನಿ, ಅದು ಅಭ್ಯಾಸ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಅವರಿಗೆ ಆ ರೀತಿ ಅಭ್ಯಾಸ ಆಗಿದೆ ಅಂದರೆ ಅವರ ಬ್ರೈನ್ ಯಾವ ಲೆವೆಲ್ಗೆ ಕೆಫಿನಿಗೆ ಅಡಾಪ್ಟ್ ಆಗಿ ಹೋಗಿದೆ. ಆ ಕೆಫಿನ್ ಹೋಗಿ ಯಾವ ರಿಸೆಪ್ಟರ್ನ ಬ್ಲಾಕ್ ಮಾಡಿದ್ರಷ್ಟು ಬಿಟ್ಟರಷ್ಟು ಅದೆಲ್ಲ ಮೀರಿ, ಅದೆಲ್ಲ ಓವರ್ಲೋಡ್ ಆಗಿ ಯಾವುದು ವರ್ಕ್ ಆಗದಿರೋ ಲೆವೆಲಿಗೆ ಅವರು ಕೆಫಿನ್ ಇಂಟೇಕ್ ಇದೆ, ಹಗಲಿಡೀ ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಡೇಂಜರಸ್ ಲೆವೆಲ್ಗೆ ಆ ಅಡಿಕ್ಷನ್ ಇದೆ ಅನ್ನೋದನ್ನು ಯೋಚನೆ ಮಾಡಿ. ಅದು ಸಾಧನೆ ಅಲ್ಲ, ಅದು ಆ್ಯಕ್ಚುಲಿ ಒಳ್ಳೆಯದಲ್ಲ. ನೀವು ಬೇಕಾದ್ರೆ ನಿಮ್ಮ ಓನ್ ರಿಸರ್ಚ್ ಮಾಡಿ ನೋಡಿ. ಯಾವುದೇ ಡಾಕ್ಟ್ರನ್ನ ಕೇಳಿ, ಯಾವುದೇ ಮೆಡಿಕಲ್ ತಜ್ಞರನ್ನ ಕೇಳಿ, ಮಧ್ಯಾಹ್ನದ ಬಳಿಕ ಕೆಫೀನ್ ಇಂಟೇಕ್ ಬೇಡ ಅಂತಲೇ ರೆಕಮೆಂಡ್ ಮಾಡ್ತಾರೆ. ಕಾಫಿ ಕುಡಿಯೋ ಅಭ್ಯಾಸ ಇದ್ದರೆ, ಟೀ ಕುಡಿಯೋ ಅಭ್ಯಾಸ ಇದ್ದರೆ, ಕೆಫಿನ್ ಇಂಟೇಕ್ನ ಅಭ್ಯಾಸ ಇದ್ದರೆ ಬೆಳಗ್ಗೆ ಎದ್ದು 1 ಗಂಟೆಯ ಬಳಿಕ ಮಾರ್ನಿಂಗ್ನಲ್ಲಿ ನಿಮ್ಮ ಡೇಯನ್ನು ಫುಲ್ ಅಲರ್ಟ್ನೆಸ್ಸಿಗೆ ಬಂದು ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಬೇಕಾದರೆ ಯೂಸ್ ಮಾಡಿ. ಅದರ್ವೈಸ್ ಡೋಂಟ್ ಯೂಸ್ ಇಟ್ ಅಂತ ಡಾಕ್ಟರ್ಸೇ ಹೇಳ್ತಾರೆ. ಜೊತೆಗೆ ಯಾವುದೇ ರೀತಿಯ ಫ್ಲೂಯಿಡ್ ಇಂಟೇಕ್, ಯಾವುದೇ ರೀತಿಯ ದ್ರವರೂಪದ ಪದಾರ್ಥ, ನೀರು, ಜ್ಯೂಸ್ ಯಾವುದೇ ಆಗಿರ್ಬೋದು, ರಾತ್ರಿ ಮಲಗೋಕೆ ಜಸ್ಟ್ ಬಿಫೋರ್ ಜಾಸ್ತಿ ಇದ್ದರೆ ಒಳ್ಳೆಯದಲ್ಲ. ಯಾಕಂದರೆ ಆಗಾಗ ನಿಮಗೆ ನಿಮ್ಮ ದೇಹದ ದಕ್ಷಿಣ ಭಾಗದಿಂದ ಅಲ್ರಾಮ್ ಹೊಡ್ಕೊಂಡು ನೀವು ಬಾತ್ರೂಮ್ಗೆ ಹೋಗಿ ಲಿಕ್ವಿಡನ್ನು ಅನ್ಲೋಡ್ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ವಾಟರ್ ಇಂಟೇಕ್ ಈಸ್ ಇಂಪಾರ್ಟೆಂಟ್. ನೀವು ದಿನವಿಡೀ ಚೆನ್ನಾಗಿ ನೀರನ್ನು ಕುಡಿದು ದೇಹವನ್ನು ಹೈಡ್ರೇಟ್ ಆಗಿಟ್ಕೊಳ್ಳೋದು ಇಂಪಾರ್ಟೆಂಟ್. ಆದರೆ ಮಲಗೋಕ್ಕಿಂತ ಮುಂಚೆ ಚೊಂಬುಗಟ್ಟಲೆ ನೀರು ಕುಡ್ಕೊಂಡು ಹೋದರೆ ಆ ರೀತಿ ಆಗುತ್ತೆ. ಇನ್ನೂ ಕೆಲವರು, ನನಗೆ ಮದ್ಯಪಾನ ಮಾಡಿಲ್ಲ ಅಂದರೆ ನಿದ್ದೆನೇ ಬರಲ್ಲ, ಅದು ಕುಡಿದ್ರೆ ಒಳ್ಳೆ ಸುಖವಾದ ನಿದ್ದೆ ಅಂತ ಹೇಳ್ತಾರೆ. ಆದರೆ ಅದು ನಿದ್ದೆನೇ ಅಲ್ಲ. ಸೈನ್ಸ್ ಚೆಕ್ ಮಾಡಿ ನೋಡಿ. ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಅಥವಾ ಗಾಢ ನಿದ್ರೆ ಬರೋದೆಲ್ಲ ನಿದ್ದೆ ಹಾಳಾಗುತ್ತೆ. ಸ್ಲೀಪ್ ಸೈಕಲ್ಲೇ ಕಿತ್ಕೊಂಡು ಹೋಗುತ್ತೆ. ನಿಮಗೆ ಅದಕ್ಕೆ ಅಡಿಕ್ಷನ್ ಆಯಿತು ಅಂದರೆ ಮುಂದೆ ಹೋಗ್ತಾ 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 ನಿಮಗೆ ಅದಿಲ್ಲ ಅಂದರೆ ಆ ನಿದ್ದೆಯ ಫೀಲಿಂಗ್ ಬರಲ್ಲ. ಅದು ಬೇಕೇ ಬೇಕು. ಕುಡಿತೀರಿ, ಲಿವರ್ ಸುಟ್ಟು ಕಿತ್ಕೊಂಡು ಹೋಗ್ತಿರುತ್ತೆ, ಬಟ್ ಮಲಗಿದ್ದೀರಿ ಅಂತ ಅನಿಸಿರುತ್ತೆ ನಿಮಗೆ. ಆದರೆ ಆ್ಯಕ್ಚುಲಿ ನಿಮ್ಮ ಬ್ರೈನಿಗೆ ರೆಸ್ಟ್ ಸಿಕ್ಕಿರೋದಿಲ್ಲ, ಡಿಸ್ಟರ್ಬ್ಡ್ ಸ್ಲೀಪ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಫುಲ್ ಇರಿಟೇಟ್ ಆಗಿ ಎಲ್ಲರ ಮೇಲೆ ಎಗರಾಡ್ತಿರ್ತೀರಿ. ಇದನ್ನು ಚೆಕ್ ಮಾಡಿ ನೋಡಿ. ಪರ್ಸನಲ್ ಹೈಜೀನ್. ರಾತ್ರಿ ವೇಳೆ ಬ್ರಷ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ದಿನಪೂರ್ತಿ ಹಲ್ಲುಗಳಿಗೆ ಕೆಲಸ ಕೊಟ್ಟಿರ್ತೀವಿ. ಮಲಗುವಾಗ ಹಲ್ಲುಗಳಲ್ಲಿ ಸಿಹಿ ಅಂಶ ಇದ್ದರೆ ಹಲ್ಲಲ್ಲಿರೋ ಕೀಟಾಣುಗಳು ರಾತ್ರಿ ಇಡೀ ಹಬ್ಬ ಮಾಡ್ಕೊಳ್ತವೆ. ಹಲ್ಲುಗಳು ಬೇಗ ಹಾಳಾಗಬಹುದು. ಬಾಯಿ ಗಟರ್ ಥರ ಆಗಿಬಿಡುತ್ತೆ, ಮೋರಿ ಥರ ಆಗಿಬಿಡುತ್ತೆ. ಕನ್ನಡಿಯಲ್ಲಿ ನೋಡಿದಾಗ ಕ್ಲೀನ್ ಇದೆ ಅಂತ ಅನಿಸಬಹುದು. ಆದರೆ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಮಹಾನಗರದ ಮೋರಿಗಿಂತಲೂ ಗಲೀಜಾಗಿ ಕಾಣಿಸುತ್ತೆ ಬಾಯಿ.
ದಿನವಿಡೀ ಆಹಾರವನ್ನು ಸೇವಿಸಿ ಲಾಸ್ಟಿಗೆ ಬ್ರಷ್ ಮಾಡದೆ ಹಾಗೆ ಮಲ್ಕೊಂಡ್ರೆ ಬೆಳಗ್ಗೆ ಅದು ನೋಡಿದಾಗ ಡೆಫಿನೆಟ್ಲಿ. ಸೊ ಉತ್ತಮ ಓರಲ್ ಹೆಲ್ತ್ಗೆ ರಾತ್ರಿ ವೇಳೆ ಬ್ರಷ್ ಮಾಡೋದು ತುಂಬ ಮುಖ್ಯ. ಫ್ಲಾಸರ್, ವಾಟರ್ ಫ್ಲಾಸರ್ ಯೂಸ್ ಮಾಡಿಕೊಂಡು ಅದರಲ್ಲಿ ನೀಟಾಗಿ ಫ್ಲಾಸ್ ಮಾಡ್ಕೊಳ್ತೀರಂದರೆ ವಂಡರ್ಫುಲ್. ನಿಮಗೆ ಡೆಂಟಲ್ ಇಶ್ಯೂಸೇ ಬರೋದಿಲ್ಲ, ಹಲ್ಲು ಹಾಳೇ ಆಗಲ್ಲ ನಿಮ್ಮದು. ವಾಟರ್ ಫ್ಲಾಸರ್ ಅಂತ ಗೂಗಲ್ ಮಾಡಿ ನೋಡಿ, ಎಲೆಕ್ಟ್ರಿಕ್ ವಾಟರ್ ಫ್ಲಾಸರ್ ಅಂತ ಹಾಕಿ 1,500-2,000 ರೂಪಾಯಿಗೆ ಸಿಗುತ್ತೆ. ನೀರು ಫಿಲ್ ಮಾಡ್ಕೊಂಡು ನಿಮಗೆ ಹಾರಿಸ್ಕೊಳ್ಳೋದು. ಅದನ್ನು ಯೂಸ್ ಮಾಡಿದ್ರಿಂದ ನಿಮ್ಮ ಹಲ್ಲು ತುಂಬ ಚೆನ್ನಾಗಿದ್ದು ಬಿಡುತ್ತೆ. ಲೈಟಾಗಿ ಬ್ರಷ್ ಮಾಡಿಕೊಂಡು ಅದು ಮಾಡಿದ್ರೆ ಸಾಕು. ಆ ವಾಟರ್ ಫ್ಲಾಸರಿಂದ ಮಾಡಿದಾಗ ಹಲ್ಲುಗಳ ನಡುವೆ ಕ್ಲೀನ್ ಆಗೋದು ಮಾತ್ರ ಅಲ್ಲ, ಸುತ್ತ ಚರ್ಮ ಇರುತ್ತಲ್ಲ, ಗಮ್ ಇರುತ್ತಲ್ಲ, ಜಿಂಜಾಯವ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಒಂಥರ ಮಸಾಜ್ ಸಿಕ್ಕಿದಂಗೂ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಲ್ಲಿಗೆಲ್ಲ. ಹಲ್ಲುಗಳ ಸಂದಿಲಿರೋ ಸಣ್ಣ ಸಣ್ಣ ಫುಡ್ ಪಾರ್ಟಿಕಲ್ಸ್ ಕೂಡ, ಬ್ರಷ್ ಹೋಗದೇ ಇರೋ ಜಾಗದಲ್ಲಿ ಸೇರ್ಕೊಂಡಿರೋ ಪಾರ್ಟಿಕಲ್ಸ್ ಕೂಡ ರಿಮೂವ್ ಆಗಿಬಿಡುತ್ತೆ. ಚರ್ಮದ ಸಂದಿಲಿ ಸೇರ್ಕೊಂಡಿರೋ ಪಾರ್ಟಿಕಲ್ಸ್, ಫುಡ್ ಪಾರ್ಟಿಕಲ್ಸ್ ಕೂಡ ರಿಮೂವ್ ಆಗುತ್ತೆ. ಪ್ಲಾಕೇ ಡೆವಲಪ್ ಆಗೋದಿಲ್ಲ ಹಲ್ಲಲ್ಲಿ. ತುಂಬ ಕ್ಲೀನ್ ಆಗಿರುತ್ತೆ ನಿಮ್ಮ ಬಾಯಿ ಈ ವಾಟರ್ ಫ್ಲಾಸರನ್ನು ಯೂಸ್ ಮಾಡೋದ್ರಿಂದ. ನಿಮಗೆ ಲೈಫೇ ಡಿಫ್ರೆಂಟ್ ಅಂತ ಅನಿಸುತ್ತೆ. ಗೂಗಲ್ ಮಾಡಿ ನೋಡಿ, ಅಮೆಝಾನಲ್ಲಿ ನೀವು ಯಾವ್ದು ನಿಮಗೆ ಇಷ್ಟ ಇರೋ ಬ್ರ್ಯಾಂಡ್ದು, ನಿಮಗೆ ಓಕೆ ಇರೋ ಪ್ರೈಸ್ದು ನೋಡ್ಕೊಂಡು ನೀವು ಇದನ್ನು ಈ ಫ್ಲಾಸರನ್ನು ಬೈ ಮಾಡ್ಬೋದು. ಇದನ್ನು 2 ಟೈಮ್ ಯೂಸ್ ಮಾಡ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ನೀವು ಬ್ರೇಕ್ಫಾಸ್ಟ್ ಮಾಡಿ, ಬ್ರೇಕ್ಫಾಸ್ಟ್ ಆದಮೇಲೆ ಫ್ಲಾಸ್ ಮಾಡಿ ಬೆಳಿಗ್ಗೆ. ಯಾಕಂದರೆ ಫುಡ್ ಪಾರ್ಟಿಕಲ್ಸು ರಿಮೂವ್ ಆಗುತ್ತೆ. ಬ್ರಷ್ ಮಾಡಿರ್ತೀರಿ, ಅಷ್ಟು ಸಾಕು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಬ್ರೇಕ್ಫಾಸ್ಟ್ ಆದಮೇಲೆ ನೀವು ಫ್ಲಾಸ್ ಮಾಡಿ. ನೈಟು ಹೆವಿ ಬ್ರಷ್ ಮಾಡದೆ ಲೈಟಾಗಿ ಬ್ರಷ್ ಮಾಡಿಕೊಂಡು ಫ್ಲಾಸ್ ಚೆನ್ನಾಗಿ ಮಾಡಿಕೊಂಡ್ರೆ ಆಯಿತು. ಬ್ರಷಿಂಗಿಂದ ಹಲ್ಲಿನ ಔಟರ್ ಲೇಯರ್ ಸೌದು ಹೋಗಬಹುದು ಜಾಸ್ತಿ ಬ್ರಷ್ ಮಾಡೋದ್ರಿಂದ. ಆದರೆ ನೀವು ಲೈಟಾಗಿ ಬ್ರಷ್ ಮಾಡಿಕೊಂಡು ಆಮೇಲೆ ಫ್ಲಾಸರ್ ಯೂಸ್ ಮಾಡಿದ್ರೆ ಡೆಂಟಲ್ ಹೆಲ್ತ್, ಓರಲ್ ಹೆಲ್ತ್ ಎಕ್ಸಲೆಂಟ್ ಆಗುತ್ತೆ ನಿಮಗೆ. ಯಾಕಂದರೆ ಫ್ಲಾಸರ್ನಿಂದ ಬರೋ ವಾಟರ್ ನಿಮ್ಮ ಹಲ್ಲನ್ನು ಸವಸೋದಿಲ್ಲ, ಅದು ನೀಟಾಗಿ ಸಂದಿಲೂ ಕ್ಲೀನ್ ಮಾಡೋದ್ರ ಜೊತೆಗೆ ನಿಮ್ಮ ಗಮ್ಸ್ನ ಹೆಲ್ತನ್ನು ಕೂಡ ಚೆನ್ನಾಗಿ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡಿ ಆ ಪಾರ್ಟ್ಗೆ. ಜೊತೆಗೆ ಸಂಜೆ ಟೈಮ್ನಲ್ಲಿ ಬೆಚ್ಚಗಿನ ನೀರಿನಲ್ಲಿ, ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡೋದು ಕೂಡ ನೀವು ಅಭ್ಯಾಸ ಮಾಡ್ಕೋಬೋದು. ಯಾಕಂದರೆ ಸ್ನಾನ ಆದಮೇಲೆ ದೇಹದ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ. ಅದರಿಂದ ರಿಲ್ಯಾಕ್ಸ್ ಮಾಡೋ ಟೈಮ್ ಅನ್ನೋ ಸಿಗ್ನಲ್ ನಮ್ಮ ಮೆದುಳಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಏನೋ ಪರ್ಸ್ನಲ್ ಹೈಜೀನ್ ಜೊತೆಗೆ ಸ್ಲೀಪ್ ಹೈಜೀನ್ ಕೂಡ ಮುಖ್ಯ. ಏನು ಸ್ಲೀಪ್ ಹೈಜೀನ್ ಅಂದರೆ, ರಾತ್ರಿ ಹೊತ್ತು ಮನೆಯಲ್ಲಿ ಬ್ರೈಟ್ ಲೈಟ್ಗಳಿರಬಾರ್ದು, ಡಿಮ್ ಲೈಟ್ ಇದ್ದರೆ ಒಳ್ಳೆಯದು. ಮೆಲಟನಿನ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಜೊತೆಗೆ ಮಲಗೋ ಜಾಗದಲ್ಲಿ ಟೆಂಪ್ರೇಚರ್ ಕಮ್ಮಿ ಇದ್ದರೆ ಒಳ್ಳೆಯದು. ಯಾಕಂದರೆ ತಣ್ಣಗಿನ ವಾತಾವರಣದಿಂದ ದೇಹ ಕೂಡ ತಣ್ಣಗಾಗುತ್ತೆ. ಸಂಜೆ ದೇಹ ತಣ್ಣಗಾಗೋದು ಸರ್ಕಾಡಿಯನ್ ರಿದಮ್ನ ಒಂದು ಭಾಗ. ದೇಹ ತಣ್ಣಗಾದರೆ ಮೆಲಟನಿನ್ ಉತ್ಪಾದನೆಗೆ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ. ಅಲ್ಲದೆ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್, REM ಸ್ಲೀಪ್ಗೆ ಉತ್ತಮ ರೂಮ್ ಟೆಂಪ್ರೇಚರ್ ಇರಬೇಕು. ಏನು ಜಸ್ಟ್ ಬಿಫೋರ್ ಸ್ಲೀಪ್, ಮಲಗೋಕ್ಕಿಂತ ಜಸ್ಟ್ ಮುಂಚೆ ಸಣ್ಣದಾಗಿ ನೀವು ಮೈಕೈಯನ್ನು ಸ್ಟ್ರೆಚ್ ಮಾಡಿದ್ರೆ ಮಲಗಿದ್ದಾಗ ಮಸಲ್ಗಳ ಸೆಳೆತ ಉಂಟಾಗೋದನ್ನು ಅವಾಯ್ಡ್ ಮಾಡ್ಬೋದು. ಇನ್ನು ಮಲಗುವಾಗ ರೂಮ್ನಲ್ಲಿ ಎಲ್ಲ ವಸ್ತುಗಳು ಅವುಗಳ ಜಾಗದಲ್ಲಿದ್ದರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಏನು ಬೆಡ್ ಟೈಮ್ ರುಟೀನ್ನಲ್ಲಿ ದಿಂಬಿಗೆ ತಲೆ ಕೊಡೋದೇ ಕೊನೆ ಆ್ಯಕ್ಟಿವಿಟಿ ಆಗಿರಬೇಕು. ಒಂದು ಸಲ ದಿಂಬಿಗೆ ತಲೆ ಕೊಟ್ಟರೆ ಮುಗೀತು. ಮೊಬೈಲ್, ಟ್ಯಾಬ್, ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ ನಿಮ್ಮ ಹತ್ರಕ್ಕಿರಬಾರ್ದು. ಅದರ ಬದಲಿಗೆ ನಾನು 50 ಬಾರಿ ಡೀಪ್ ಬ್ರೀದಿಂಗ್ ಮಾಡ್ತೀನಿ ಅಂತ ನೀವು ಕೌಂಟ್ ಮಾಡ್ಬೋದು. ಡೀಪ್ ಬ್ರೀದಿಂಗ್, ಒಂದು 8 ಸೆಕೆಂಡ್ ಇನ್ಹಲೇಷನ್, 1-2 ಸೆಕೆಂಡ್ ಹೋಲ್ಡ್, ಮತ್ತೊಂದು 8 ಸೆಕೆಂಡ್ ಎಕ್ಸಲೇಷನ್, ಅಂದರೆ ಉಸಿರನ್ನು ಹೊರ ಹಾಕೋದು. ಇದು ನಿಮಗೆ ಆದಷ್ಟು ಮಾಡ್ಬೋದು. 8 ಸೆಕೆಂಡ್ ಆಗಿಲ್ಲ ಅಂದರೆ 6 ಸೆಕೆಂಡ್ ಉಸಿರು ಹೇಳ್ಕೊಳ್ಳೋದು, 2 ಸೆಕೆಂಡ್ ಹೋಲ್ಡ್ ಮಾಡೋದು, ಮತ್ತು 6 ಸೆಕೆಂಡ್ ಉಸಿರು ಹೊರ ಹಾಕೋದು. ಈ ರೀತಿ ಮಾಡ್ಬೋದು. ಇದು ಒಂದು ಸೈಕಲ್ ಆಯಿತು. ಒಳಗೆ ಹೇಳ್ಕೊಂಡು ಹೋಲ್ಡ್, ರಿಲೀಸ್, ಇದು ಒಂದು. ಆ ರೀತಿ ನೀವು 50 ಮಾಡ್ತೀನಿ ಅಂತ ಕೌಂಟ್ ಮಾಡ್ತಾ ಮಾಡಿ ನೋಡಿ. 50 ಆಗೋದ್ರಲ್ಲಿ ನಿಮಗೆ ನಿದ್ದೆನೇ ಬಂದು ಹೋಗಿರುತ್ತೆ. ಫೋಕಸ್ಫುಲ್ ಅಲ್ಲಿರಬೇಕು ಅಷ್ಟೇ. ಕಂಪ್ಲೀಟಾಗಿ ಇಟ್ಕೊಂಡು ನೀವು ಮಾಡಬೇಕು. ಟ್ರೈ ಮಾಡಿ ನೋಡಿ, ಅದ್ಭುತವಾದ ನಿದ್ರೆ ಮಾತ್ರ ಇದು, ಈ ಒಂದು ಬ್ರೀದಿಂಗ್ ಎಕ್ಸಸೈಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಉತ್ತಮ ನೈಟ್ ರುಟೀನ್ನ ಒಂದು ಎಕ್ಸಾಂಪಲ್ನ ನಿಮಗೆ ಪ್ರೆಸೆಂಟ್ ಮಾಡುವಂಥ ಪ್ರಯತ್ನ. ಇದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಂತೂ ಖಂಡಿತ ಕಾಣಿಸ್ತವೆ. ನೀವು ಎಷ್ಟು ಫಾಲೋ ಮಾಡ್ತೀರಿ, ಯಾವ ಇಂಟೆನ್ಸಿಟಿಲಿ ಫಾಲೋ ಮಾಡ್ತೀರಿ, ಎಷ್ಟು ಖುಷಿಯಿಂದ ಮಾಡ್ತೀರಿ, ಅದರ ಮೇಲೆ ನಿಮಗೆ ಸಿಗೋ ರಿಸಲ್ಟ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಸ್ನೇಹಿತರು, ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮೂಲಕ ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆ ಮತ್ತು ಆರೋಗ್ಯದ ಭದ್ರತೆಯನ್ನು ಎನ್ಶೂರ್ ಮಾಡ್ಕೊಳ್ಳೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.